ಆನ್ಸರ್ಸು ಜನಕ್ಕೆ ಎಲ್ಲ ನಮ್ಮ ಸಿಬ್ಬಂದಿಗೂ ಅರ್ಥ ಆಗಲಿ ಅಂತ. ಇಷ್ಟಕ್ಕೂ ಎ ಖಾತಾ ಅಂದ್ರೇನು, ಬಿ ಖಾತಾ ಅಂದರೆ ಏನು? ನಗರಸಭೆಯಲ್ಲಿ ಎ ರಿಜಿಸ್ಟ್ರಾರ್ ಅಂತ ಇರುತ್ತೆ, ಬಿ ರಿಜಿಸ್ಟ್ರಾರ್ ಅಂತ ಇರುತ್ತೆ. ನಾನೀಗ ಯಾವುದೋ ಒಂದು ಲೇಔಟಲ್ಲಿ ಒಂದು ಸೈಟ್ ತಗೊಂಡೆ. ಆ ಲೇಔಟ್ ಅವರು ಪಾರ್ಕ್ ಮಾಡಿರಬೇಕು, ಸಿ ಎ ಸೈಟ್ ಇರಬೇಕು, ರೋಡ್ ವಿಡ್ತ್ ಇಷ್ಟು ಬಿಟ್ಟಿರಬೇಕು. ಇದನ್ನೆಲ್ಲ ಫಾಲೋ ಮಾಡಿದಾಗ ಟೌನ್ ಪ್ಲ್ಯಾನಿಂಗ್ ಕನ್ವರ್ಷನ್ ಸಿಕ್ಕಿರುತ್ತೆ. ಆ ಟೌನ್ ಪ್ಲ್ಯಾನಿಂಗ್ ಕನ್ವರ್ಷನ್ ಜೊತೆ ಡಿ ಸಿ ಕನ್ವರ್ಷನ್ನು ಆಗಿರುತ್ತೆ. ಈಗ ನಾನು ಡಿ ಸಿ ಕನ್ವರ್ಷನ್ನು, ಟೌನ್ ಪ್ಲ್ಯಾನಿಂಗ್ ಕನ್ವರ್ಷನ್ನು ಎಲ್ಲ ದಾಖಲೆಗಳು ಇಟ್ಕೊಂಡು ನಗರಸಭೆಗೆ ಸಲ್ಲಿಸಿದಾಗ ನನಗೆ ಎ ಖಾತಾ ಅಂತ ಕೊಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಎ ಖಾತಾ ಇರೋರು ತುಂಬ ಜನ ತೊಗೊಂಡ್ಬಿಟ್ಟಿದ್ದಾರೆ. ಆದರೆ ರೆವಿನ್ಯೂ ಸೈಟ್ಸಲ್ಲಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಅದು ಡಿ ಸಿ ಕನ್ವರ್ಷನ್ ಆಗಿಲ್ಲ, ಟೌನ್ ಪ್ಲ್ಯಾನಿಂಗ್ ಕನ್ವರ್ಷನ್ ಆಗಿಲ್ಲ. ಅವ್ರು ಹೋಗ್ಬಿಟ್ಟು ನಗರಸಭೆಯಲ್ಲಿ ಹೋಗಿ ಖಾತಾ ಮಾಡಿಕೊಡಿ ಅಂದರೆ ಆ ಡಾಕ್ಯುಮೆಂಟ್ ಇಲ್ಲ, ಈ ಡಾಕ್ಯುಮೆಂಟ್ ಇಲ್ಲ ಅಂತ ಖಾತಾದು ಸಮಸ್ಯೆ ಆಗಿತ್ತು. ಇದು ಎಂಟೈರ್ ಸ್ಟೇಟ್ ಸಮಸ್ಯೆ ಆಗಿತ್ತು. 33ರಿಂದ 35 ಲಕ್ಷ ಈ ಥರ ಸಮಸ್ಯೆ ಇತ್ತು. ಒಂದು ಚಿಕ್ಕಬಳ್ಳಾಪುರದಲ್ಲೇ 10,000ಕ್ಕೂ ಹೆಚ್ಚು ಈ ಥರ ಸಮಸ್ಯೆ ಇತ್ತು. ಈಗ ಮೊನ್ನೆ ಸರ್ಕಾರ ಏನು ಮಾಡ್ತು, ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ತು ಈಶ್ವರ್ ಖಂಡ್ರೆ ಸಾಹೇಬ್ರ ನೇತೃತ್ವದಲ್ಲಿ. ಅದರಲ್ಲಿ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು, ರಹೀಂ ಖಾನ್ ಸರ್ರು ಮತ್ತು ನಮ್ಮ ಯು ಡಿ ಮಿನಿಸ್ಟ್ರು ಎಲ್ಲರೂ ಇದ್ದರು. ಅವ್ರೇನು ಮಾಡಿದ್ರು, ಒಂದು ಆದೇಶ ಹೊರಡಿಸಿದ್ರು. ಆದೇಶ ಏನು ಅಂದರೆ, ಕರ್ನಾಟಕ ಪೌರಸಭೆಗಳ ಅಧಿನಿಯಮ 1964 ಪ್ರಕರಣ 94 ಮತ್ತು 76 ಪ್ರಕರಣ 110ರಲ್ಲಿ ವಿನಾಯಿತಿಗೊಳಪಟ್ಟ ಆಸ್ತಿಗಳನ್ನು ಹೊರತುಪಡಿಸಿ ಆಸ್ತಿಗಳನ್ನು ಆಸ್ತಿ ತೆರಿಗೆ ವ್ಯಾಪ್ತಿಗೆ ತರಬೇಕು. ಇದೇನೆಂದರೆ, ನಗರಸಭೆಗಳಿಗೆ ಟ್ಯಾಕ್ಸಿಗೇನಾಯಿತು, ಇಲ್ಲಿಗಲ್ಲಾಗಿ ಲೇಔಟ್ಸ್ ಕಟ್ಕೊಂಡ್ಬಿಟ್ಟು ಅವ್ರು ರೋಡು ಕೇಳ್ತಾರೆ, ನೀರು ಕೇಳ್ತಾರೆ, ಕರೆಂಟು ಕೇಳ್ತಾರೆ, ಟ್ಯಾಕ್ಸ್ ಮಾತ್ರ ಕಟ್ಟಲ್ಲ, ಖಾತೆನೂ ಕೇಳ್ತಾರೆ. ಸೊ ಇದು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅನುಕೂಲ ಆಗಬೇಕು ಅಂತ ತಂದರು. ಈಗ ಎ ರಿಜಿಸ್ಟ್ರಾರ್ ಅಂದರೆ ಎ ಖಾತಾ ಯಾವುದ್ಯಾವುದಕ್ಕೆ ಬರ್ತಾ ಇತ್ತು ನೋಡಿ. ಒಂದು ಗ್ರಾಮ ಠಾಣ ಬರ್ತಿತ್ತು ಇದಕ್ಕೆ, ಸರ್ಕಾರಿ ಅಥವಾ ನಿಗಮ ಮಂಡಿಗಳ ಜಾಗ ಬರ್ತಿತ್ತು, ಕಂದಾಯ ಇಲಾಖೆಯಿಂದ 94CC ಕೊಟ್ಟಿರೋ ಹಕ್ಕುಪತ್ರ ಬರ್ತಿತ್ತು, ಸಕ್ಷಮ ಪ್ರಾಧಿಕಾರದಿಂದ ಟೌನ್ ಪ್ಲ್ಯಾನಿಂಗ್ ಈಗ ಹೊಸದಾಗಿ ಲೇಔಟ್ಸ್ ಮಾಡ್ತಿದಾರಲ್ಲ ಅವ್ರದ್ದೆಲ್ಲ ಎ ಖಾತಾ ತೊಗೋಬೋದು ಅವ್ರು ಈಸಿಯಾಗಿ. ಯಾಕೆಂದರೆ ಪಾರ್ಕಿಗೆ ಜಾಗ ಬಿಟ್ಟಿದ್ದಾರೆ, ರೋಡ್ ಎಷ್ಟು ಬಿಡಬೇಕು ಅಂದರೆ ಎಷ್ಟು ಬಿಟ್ಟಿರ್ತಾರೆ ಅದಕ್ಕೆ. ಆದರೆ ಈಗ ಬಿ ಖಾತಾ ಅಂದರೆ ಏನು? ನಾವು ಕೊಡ್ತಾ ಇರೋದು ಬಿ ಖಾತಾ. ಈ ಅಭಿಯಾನ ಬಿ ಖಾತದ್ದು. ಬಿ ಖಾತಾ ಅಂದರೆ ಭೂ ಪರಿವರ್ತನೆಯಾಗಿ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯಾಗದ ಬಡಾವಣೆಗಳು, ಟೌನ್ ಪ್ಲಾನಿಂಗಿಂದ ಅಪ್ರೂವ್ ಆಗದೇ ಇರೋ ಲೇಔಟ್ಸು, ಭೂ ಪರಿವರ್ತನೆಯಾಗದೆ ಉಪವಿಭಜನೆ ಮಾಡಿ ನಿವೇಶನಗಳಾಗಿ ಮಾರಾಟ ಮಾಡಿರುವ ನೋಡಿ. ಒಂದು ಡಿ ಸಿ ಕನ್ವರ್ಷನ್ ಆಗಿ ಟೌನ್ ಪ್ಲಾನಿಂಗ್ ಅಪ್ರೂವ್ ಆಗದೇ ಇರೋ ಲೇಔಟ್ಸು. ಎರಡನೇದು ಕನ್ವರ್ಷನ್ ಆಗದೇ ಇರತಕ್ಕಂಥ ಉಪವಿಭಜನೆ ಆಗಿದ್ದು ಮಾರಾಟ ಮಾಡಿರುವ ನಿವೇಶನಗಳು, ಕಟ್ಟಡಗಳು. ಇದು ಬಿ ಖಾತೆಗೆ ಬರುತ್ತೆ. ಇದನ್ನೆಲ್ಲ ನಗರಸಭೆ ಕಮಿಷನರ್ ಅವರು ಸ್ಕ್ರೂಟಿನಿ ಮಾಡ್ತಾರೆ ಬಂದ ಮೇಲೆ. ಈ ಕ್ವಶನ್ ನನಗೆ ಬರ್ತಿರೋದು ಇಷ್ಟೇ. ನಾನು 10 ವರ್ಷದಿಂದ ಮನೆ ಕಟ್ಟಿಬಿಟ್ಟಿದ್ದೀನಿ, ಇಲ್ಲ ನಿವೇಶನ ಇದೆ, ನಾನು ₹1 ಟ್ಯಾಕ್ಸ್ ಕಟ್ಟಿಲ್ಲ ನಗರಸಭೆಗೆ. ಈಗ ಕೆಲವರು ಮಿಸ್ಗೈಡ್ ಮಾಡಿಬಿಡ್ತಾರೆ, 10 ವರ್ಷದ್ದು ಕಟ್ಟಿದ್ರೇ ಬಿ ಖಾತಾ ಕೊಡೋದು. ನೋ, ಈ ಕಾನೂನು ಬಂದಿದ್ದು ಮೊನ್ನೆ. ಈ ಕಾನೂನು ಯಾವಾಗ ಬಂತು? 10ನೇ ತಾರೀಕು 9ನೇ ತಿಂಗಳು 2024. ಈಗ ಸರ್ಕಾರ ಏನು ಹೇಳ್ತಿದೆ ಅಣ್ಣ, ನೀವು 10 ವರ್ಷದಿಂದ ಟ್ಯಾಕ್ಸೇ ಕಟ್ಟಿಲ್ಲ. ಅದಕ್ಕೆ ಏನು ಮಾಡ್ತಿದ್ದಾರೆ, 24, 25ಕ್ಕೆ ನೋಡಿ. ಇದೊಂದು ಮತ್ತೆ ಟ್ಯಾಕ್ಸ್ ಯೂನಿಫಾರ್ಮ್ ಆಗಿರಲ್ಲ. ಒಂದೊಂದು ಸ್ಟ್ರೀಟ್ಗೂ ಒಂದೊಂದು ವಾರ್ಡ್ಗೂ ಒಂದು ಟ್ಯಾಕ್ಸ್ ಇದೆ. ಅದನ್ನು ಡೀಟೇಲ್ಡಾಗಿ ಇವರು ಪಬ್ಲಿಷ್ ಮಾಡ್ತಾರೆ. ಈಗ ಸಪೋಸ್ ಯಾವುದೋ ಒಂದು ಏರಿಯಾದಲ್ಲಿ ಈ ವರ್ಷದ ಟ್ಯಾಕ್ಸು ಅವರಿಗೆ 5,000 ಬರ್ತಿದೆ ಅಂದ್ಕೊಳ್ಳೋಣ, ಎಕ್ಸಾಂಪಲ್. ಅವ್ರೇನು ಮಾಡಬೇಕು, ಇಂಟು 2 10,000 ಕಟ್ಟಿದ್ರೆ ಅವ್ರಿಗೆ ಬಿ ಖಾತಾ ಕೊಡ್ತಾರೆ. ಇದು ಎಕ್ಸಾಂಪಲ್. ನೆಕ್ಸ್ಟ್ ಇಯರಿಂದ ಟ್ಯಾಕ್ಸ್ ಕಟ್ಕೊಂಡು ಹೋಗಬೇಕು. ಇದು ಗೊಂದಲ ಆಗೋದು ಬೇಡ. ಮತ್ತೆ ಬಿ ಖಾತಾ ನಾವು ಯಾರು ಕೊಡಲ್ಲ, ನೀವೇನಾದರೂ ಗೌರ್ಮೆಂಟ್ ಲ್ಯಾಂಡಲ್ಲಿ ಇದ್ದರೆ, ನನಗೆ ಗೊತ್ತಿರೋ ಪ್ರಕಾರ ಅದರ ಸಂಖ್ಯೆ ಕಡಿಮೆ. ನಿಗಮ ಮಂಡಳಿಗಳಿಗೆ ಅಂತ ಜಾಗ ಕೊಟ್ಟಿದೆ ಗೌರ್ಮೆಂಟು, ಅದರಲ್ಲಿ ಏನಾದರೂ ಕಟ್ಕೊಂಡ್ಬಿಟ್ಟಿದ್ರೆ ಅಥವಾ ನಗರಸಭೆ ಪ್ರಾಪರ್ಟಿಯಲ್ಲಿ ಕಟ್ಕೊಂಡಿದ್ರೆ, ನನಗೆ ಗೊತ್ತಿರೋ ಪ್ರಕಾರ ಒಂದು 5% ಅಷ್ಟೇ ಎಕ್ಸೆಪ್ಷನು, ಮಿಕ್ಕಿದ 95% ಈ ಜಾಗಗಳಲ್ಲಿ ಇಲ್ಲ.
ನನಗಿರೋ ಮಾಹಿತಿ.